ಯಾಕೆ? ಮೀನುಗಾರಿಕೆ ನಂಬಿದ ಮಂದಿ ನಿತ್ಯ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಉಡುಪಿಯಿಂದ ಮಲ್ಪೆಯಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ ಇದು. ಅಲ್ಲಿ ಹೂಳು ತುಂಬಿಬಿಟ್ಟಿದೆ, ಹಾಗಾಗಿ ಮೀನುಗಾರಿಕೆಗೆ ಕಷ್ಟ. ಮತ್ತೊಂದು ಕಡೆ ಮತ್ಸ್ಯ ಕ್ಷಾಮ ಆಲ್ರೆಡಿ ಶುರುವಾಗಿದೆ, ಹಾಗಾಗಿ ಎರಡೂ ಕಡೆಯಿಂದ ಮೀನುಗಾರರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಬೋಟ್ ನಿಲುಗಡೆಗೆ ಮೀನುಗಾರರು ಪರದಾಟ ನಡೆಸ್ತಾ ಇದ್ದಾರೆ. ಕೆಸರು ತುಂಬಿರೋ ಕಾರಣ ಬೋಟ್ಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಹಾಗಾಗಿ ಹೂಳು ತೆಗೀರಿ ಅಂತ ಸರ್ಕಾರಕ್ಕೆ ಸ್ಥಳೀಯ ಮೀನುಗಾರರು ಆಗ್ರಹ ಪಡಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಮತ್ಸ್ಯ ಕ್ಷಾಮದಿಂದ ಸಾಕಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ ಮೀನುಗಾರರು. ಮೀನುಗಳೇ ಸಿಗ್ತಾ ಇಲ್ಲ. ಮತ್ತು 2,000 ಬೋಟ್ಗಳು ಇರ್ತಕ್ಕಂಥ ಅತಿ ಹೆಚ್ಚು ಬೋಟ್ ಲಂಗರು ಹಾಕಿರುವಂತಹ ತೀರ ಮಲ್ಪೆ ತೀರ. ಏನೇನಾಗಿದೆ ಹಾಗಾದ್ರೆ ಅಲ್ಲಿ ಆ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕರಾವಳಿಯ ಜನ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ಮಾಡ್ತಾರೆ. ಮೀನುಗಾರಿಕೆ ಇಲ್ಲದಿದ್ದರೆ ಕರಾವಳಿಯ ಜನಕ್ಕೆ ಜೀವನ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅದು ಯಾಕೆ ಅಂತ ಹೇಳಿದರೆ, ಕೋಟ್ಯಾಂತರ ರೂಪಾಯಿ ಮೀನುಗಾರಿಕೆಯಿಂದ ಒಂದು ಆರ್ಥಿಕ ವ್ಯವಹಾರ ವಾರ್ಷಿಕವಾಗಿ ನಡೆಯುವಂಥದ್ದು. ಅದರಲ್ಲೂ ಕೂಡ ಮಂಗಳೂರು, ಕಾರವಾರ, ಉಡುಪಿ ಈ ಪ್ರದೇಶದಲ್ಲಿ ಹೆಚ್ಚಿನ ಮೀನುಗಾರಿಕೆ ಆಗುವಂಥದ್ದು. ಮೀನುಗಾರಿಕೆಯಲ್ಲೇ ಸಾಕಷ್ಟು ಜನ ತಮ್ಮ ಜೀವನವನ್ನು ಕೂಡ ನಡೆಸ್ತಾರೆ. ಆದರೆ ಮೀನುಗಾರಿಕೆಗೆ ಸಾಕಷ್ಟು ಸವಾಲುಗಳು ಕೂಡ ಇರುವಂಥದ್ದು, ಬೇರೆ ಬೇರೆ ರೀತಿಯ ಬೇಡಿಕೆಗಳು ಕೂಡ ಮೀನುಗಾರರದ್ದು ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೀನುಗಾರರು ಎದುರಿಸ್ತಿರುವಂಥ ಸಮಸ್ಯೆ ಅಂತ ಹೇಳಿದರೆ, ಮಲ್ಪೆಯಲ್ಲಿ ನಾವು ಗಮನಿಸಿದರೆ ಸುಮಾರು 2,000ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ಇರುವಂಥದ್ದು. ಇದರಲ್ಲಿ ಸುಮಾರು ಲಕ್ಷಾಂತರ ಜನ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಮೀನುಗಾರಿಕಾ ಬೋಟ್ಗಳು ನಿಲ್ಲೋದಕ್ಕೆ ಏನು ಬಂದರುಗಳನ್ನು ಮಾಡಲಾಗಿದೆ, ಆ ಬಂದರುಗಳಲ್ಲಿ ಸದ್ಯಕ್ಕೆ ಹೂಳು ತುಂಬಿರುವಂಥದ್ದು. ವರ್ಷಾನುಗಟ್ಟಲೆಯಿಂದ ಹೂಳು ತುಂಬಿರೋದ್ರಿಂದ ಬೋಟ್ಗಳನ್ನು ನಿಲುಗಡೆ ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಸರ್ಕಾರದ ಮುಂದೆ, ಜಿಲ್ಲಾಡಳಿತದ ಮುಂದೆ ಮೀನುಗಾರರು ಸಾಕಷ್ಟು ಬಾರಿ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೂಳೆತ್ತಬೇಕು, ಆ ಮೂಲಕ ಹೂಳೆತ್ತಿರೋದ್ರಿಂದ ಬೋಟ್ಗಳನ್ನು ದಡದ ತನಕ ತರೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಬೇರೆ ಎಲ್ಲೋ ಬೋಟ್ಗಳನ್ನು ನಿಲುಗಡೆ ಮಾಡೋದ್ರಿಂದ ಸಾಕಷ್ಟು ನಷ್ಟಗಳು ಕೂಡ ಸಂಭವಿಸ್ತದೆ. ಯಾಕೆಂದರೆ ಒಂದು ಕಡೆಯಿಂದ ಗಾಳಿಯ ಒತ್ತಡ ಇರ್ತದೆ. ಇಂತಹ ಸಂದರ್ಭದಲ್ಲಿ ಬೋಟ್ಗಳು ಕೂಡ ಹಾನಿಗೆ ಒಳಗಾಗ್ತದೆ. ಜೊತೆಗೆ ಹೂಳು ತುಂಬಿರೋದ್ರಿಂದ ಸಾಕಷ್ಟು ಜನ ಮೀನುಗಾರ ಕಾರ್ಮಿಕರು ಕೂಡ ಈ ನೀರಿನಲ್ಲಿ ಬಿದ್ದು ಮೃತಪಟ್ಟಿರುವಂಥದ್ದು ಇದೆ. ಇದನ್ನು ನಾವು ಗಮನಿಸಿದರೆ ಇದರಲ್ಲಿ ಸುಮಾರು 10ರಿಂದ 12 ಅಡಿಯಷ್ಟು ಹೂಳು ತುಂಬಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ಕೂಡ ಸರ್ಕಾರದ ಮುಂದೆ ಮೀನುಗಾರರು ಬೇಡಿಕೆಯನ್ನು ಇಡ್ತಾರೆ. ಹೂಳನ್ನು ಎತ್ತಬೇಕು, ಬೋಟ್ಗಳನ್ನು ನಿಲುಗಡೆ ಮಾಡೋದಕ್ಕೆ ಸರಿಯಾದ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಬಂದಿದ್ದಾರೆ. ಆದರೆ ಅದು ಯಾವುದೂ ಕೂಡ ಸುಸೂತ್ರವಾಗಿ ನಡೀತಾ ಇಲ್ಲ. ಸರ್ಕಾರ ಇನ್ನಾದರೂ ಗಮನಿಸಬೇಕಾಗ್ತದೆ. ಯಾಕಂದರೆ ಮೀನುಗಾರಿಕೆಯಿಂದ ಜನರಿಗೆ ಮಾತ್ರ ಲಾಭ ಆಗೋದಲ್ಲ, ಸರ್ಕಾರಕ್ಕೂ ಕೂಡ, ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಆದಾಯ ಮೀನುಗಾರಿಕೆಯಿಂದ ಬರ್ತದೆ. ಹಾಗಾಗಿ ಮೀನುಗಾರರ ಜೀವನದ ಕಡೆಗೆ ಮತ್ತು ಅವರ ಸಂಕಷ್ಟಗಳ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮೀನುಗಾರಿಕೆ ನಂಬಿದ ಮಂದಿ ನಿತ್ಯ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಉಡುಪಿಯಿಂದ ಮಲ್ಪೆಯಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ ಇದು. ಅಲ್ಲಿ ಹೂಳು ತುಂಬಿಬಿಟ್ಟಿದೆ, ಹಾಗಾಗಿ ಮೀನುಗಾರಿಕೆಗೆ ಕಷ್ಟ. ಮತ್ತೊಂದು ಕಡೆ ಮತ್ಸ್ಯ ಕ್ಷಾಮ ಆಲ್ರೆಡಿ ಶುರುವಾಗಿದೆ, ಹಾಗಾಗಿ ಎರಡೂ ಕಡೆಯಿಂದ ಮೀನುಗಾರರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಬೋಟ್ ನಿಲುಗಡೆಗೆ ಮೀನುಗಾರರು ಪರದಾಟ ನಡೆಸ್ತಾ ಇದ್ದಾರೆ. ಕೆಸರು ತುಂಬಿರೋ ಕಾರಣ ಬೋಟ್ಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಹಾಗಾಗಿ ಹೂಳು ತೆಗೀರಿ ಅಂತ ಸರ್ಕಾರಕ್ಕೆ ಸ್ಥಳೀಯ ಮೀನುಗಾರರು ಆಗ್ರಹ ಪಡಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಮತ್ಸ್ಯ ಕ್ಷಾಮದಿಂದ ಸಾಕಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ ಮೀನುಗಾರರು. ಮೀನುಗಳೇ ಸಿಗ್ತಾ ಇಲ್ಲ. ಮತ್ತು 2,000 ಬೋಟ್ಗಳು ಇರ್ತಕ್ಕಂಥ ಅತಿ ಹೆಚ್ಚು ಬೋಟ್ ಲಂಗರು ಹಾಕಿರುವಂತಹ ತೀರ ಮಲ್ಪೆ ತೀರ. ಏನೇನಾಗಿದೆ ಹಾಗಾದ್ರೆ ಅಲ್ಲಿ ಆ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕರಾವಳಿಯ ಜನ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ಮಾಡ್ತಾರೆ. ಮೀನುಗಾರಿಕೆ ಇಲ್ಲದಿದ್ದರೆ ಕರಾವಳಿಯ ಜನಕ್ಕೆ ಜೀವನ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದು ಯಾಕೆ ಅಂತ ಹೇಳಿದರೆ, ಕೋಟ್ಯಾಂತರ ರೂಪಾಯಿ ಮೀನುಗಾರಿಕೆಯಿಂದ ಒಂದು ಆರ್ಥಿಕ ವ್ಯವಹಾರ ವಾರ್ಷಿಕವಾಗಿ ನಡೆಯುವಂಥದ್ದು. ಅದರಲ್ಲೂ ಕೂಡ ಮಂಗಳೂರು, ಕಾರವಾರ, ಉಡುಪಿ ಈ ಪ್ರದೇಶದಲ್ಲಿ ಹೆಚ್ಚಿನ ಮೀನುಗಾರಿಕೆ ಆಗುವಂಥದ್ದು. ಮೀನುಗಾರಿಕೆಯಲ್ಲೇ ಸಾಕಷ್ಟು ಜನ ತಮ್ಮ ಜೀವನವನ್ನು ಕೂಡ ನಡೆಸ್ತಾರೆ. ಆದರೆ ಮೀನುಗಾರಿಕೆಗೆ ಸಾಕಷ್ಟು ಸವಾಲುಗಳು ಕೂಡ ಇರುವಂಥದ್ದು, ಬೇರೆ ಬೇರೆ ರೀತಿಯ ಬೇಡಿಕೆಗಳು ಕೂಡ ಮೀನುಗಾರರದ್ದು ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೀನುಗಾರರು ಎದುರಿಸ್ತಿರುವಂಥ ಸಮಸ್ಯೆ ಅಂತ ಹೇಳಿದರೆ, ಮಲ್ಪೆಯಲ್ಲಿ ನಾವು ಗಮನಿಸಿದರೆ ಸುಮಾರು 2,000ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ಇರುವಂಥದ್ದು. ಇದರಲ್ಲಿ ಸುಮಾರು ಲಕ್ಷಾಂತರ ಜನ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಮೀನುಗಾರಿಕಾ ಬೋಟ್ಗಳು ನಿಲ್ಲೋದಕ್ಕೆ ಏನು ಬಂದರುಗಳನ್ನು ಮಾಡಲಾಗಿದೆ, ಆ ಬಂದರುಗಳಲ್ಲಿ ಸದ್ಯಕ್ಕೆ ಹೂಳು ತುಂಬಿರುವಂಥದ್ದು. ವರ್ಷಾನುಗಟ್ಟಲೆಯಿಂದ ಹೂಳು ತುಂಬಿರೋದ್ರಿಂದ
ಬೋಟ್ಗಳನ್ನು ನಿಲುಗಡೆ ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಸರ್ಕಾರದ ಮುಂದೆ, ಜಿಲ್ಲಾಡಳಿತದ ಮುಂದೆ ಮೀನುಗಾರರು ಸಾಕಷ್ಟು ಬಾರಿ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೂಳೆತ್ತಬೇಕು, ಆ ಮೂಲಕ ಹೂಳೆತ್ತುವುದರಿಂದ ಬೋಟ್ಗಳನ್ನು ದಡದ ತನಕ ತರೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಬೇರೆ ಎಲ್ಲೋ ಬೋಟ್ಗಳನ್ನು ನಿಲುಗಡೆ ಮಾಡೋದ್ರಿಂದ ಸಾಕಷ್ಟು ನಷ್ಟಗಳು ಕೂಡ ಸಂಭವಿಸ್ತದೆ. ಯಾಕಂದರೆ ಒಂದು ಕಡೆಯಿಂದ ಗಾಳಿಯ ಒತ್ತಡ ಇರ್ತದೆ. ಇಂತಹ ಸಂದರ್ಭದಲ್ಲಿ ಬೋಟ್ಗಳು ಕೂಡ ಹಾನಿಗೆ ಒಳಗಾಗ್ತದೆ. ಜೊತೆಗೆ ಹೂಳು ತುಂಬಿರೋದ್ರಿಂದ ಸಾಕಷ್ಟು ಜನ ಮೀನುಗಾರ ಕಾರ್ಮಿಕರು ಕೂಡ ಈ ನೀರಿನಲ್ಲಿ ಬಿದ್ದು ಮೃತಪಟ್ಟಿರುವಂಥದ್ದು ಇದೆ. ಇದನ್ನು ನಾವು ಗಮನಿಸಿದರೆ ಇದರಲ್ಲಿ ಸುಮಾರು 10ರಿಂದ 12 ಅಡಿಯಷ್ಟು ಹೂಳು ತುಂಬಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ಕೂಡ ಸರ್ಕಾರದ ಮುಂದೆ ಮೀನುಗಾರರು ಬೇಡಿಕೆಯನ್ನು ಇಡ್ತಾರೆ. ಹೂಳನ್ನು ಎತ್ತಬೇಕು, ಬೋಟ್ಗಳನ್ನು ನಿಲುಗಡೆ ಮಾಡೋದಕ್ಕೆ ಸರಿಯಾದ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಬಂದಿದ್ದಾರೆ. ಆದರೆ ಅದು ಯಾವುದೂ ಕೂಡ ಸುಸೂತ್ರವಾಗಿ ನಡೀತಾ ಇಲ್ಲ. ಸರ್ಕಾರ ಇನ್ನಾದರೂ ಗಮನಿಸಬೇಕಾಗ್ತದೆ. ಯಾಕಂದರೆ ಮೀನುಗಾರಿಕೆಯಿಂದ ಜನರಿಗೆ ಮಾತ್ರ ಲಾಭ ಆಗೋದಲ್ಲ, ಸರ್ಕಾರಕ್ಕೂ ಕೂಡ, ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಆದಾಯ ಮೀನುಗಾರಿಕೆಯಿಂದ ಬರ್ತದೆ. ಹಾಗಾಗಿ ಮೀನುಗಾರರ ಜೀವನದ ಕಡೆಗೆ ಮತ್ತು ಅವರ ಸಂಕಷ್ಟಗಳ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಜೀವನ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದು ಯಾಕೆ ಅಂತ ಹೇಳಿದರೆ ಕೋಟ್ಯಾಂತರ ರೂಪಾಯಿ ಮೀನುಗಾರಿಕೆಯಿಂದ ಒಂದು ಆರ್ಥಿಕ ವ್ಯವಹಾರ ವಾರ್ಷಿಕವಾಗಿ ನಡೆಯುವಂಥದ್ದು. ಅದರಲ್ಲೂ ಕೂಡ ಮಂಗಳೂರು, ಕಾರವಾರ, ಉಡುಪಿ ಈ ಪ್ರದೇಶದಲ್ಲಿ ಹೆಚ್ಚಿನ ಮೀನುಗಾರಿಕೆ ಆಗುವಂಥದ್ದು. ಮೀನುಗಾರಿಕೆಯಲ್ಲೇ ಸಾಕಷ್ಟು ಜನ ತಮ್ಮ ಜೀವನವನ್ನು ಕೂಡ ನಡೆಸ್ತಾರೆ. ಆದರೆ ಮೀನುಗಾರಿಕೆಗೆ ಸಾಕಷ್ಟು ಸವಾಲುಗಳು ಕೂಡ ಇರುವಂಥದ್ದು. ಬೇರೆ ಬೇರೆ ರೀತಿಯ ಬೇಡಿಕೆಗಳು ಕೂಡ ಮೀನುಗಾರರದ್ದು ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೀನುಗಾರರು ಎದುರಿಸ್ತಿರುವಂಥ ಸಮಸ್ಯೆ ಅಂತ ಹೇಳಿದರೆ ಮಲ್ಪೆಯಲ್ಲಿ ನಾವು ಗಮನಿಸಿದರೆ ಸುಮಾರು 2,000ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ಇರುವಂಥದ್ದು. ಇದರಲ್ಲಿ ಸುಮಾರು ಲಕ್ಷಾಂತರ ಜನ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಮೀನುಗಾರಿಕಾ ಬೋಟ್ಗಳು ನಿಲ್ಲೋದಕ್ಕೆ ಏನು ಬಂದರುಗಳನ್ನು ಮಾಡಲಾಗಿದೆ, ಆ ಬಂದರುಗಳಲ್ಲಿ ಸದ್ಯಕ್ಕೆ ಹೂಳು ತುಂಬಿರುವಂಥದ್ದು. ವರ್ಷಾನುಗಟ್ಟಲೆಯಿಂದ ಹೂಳು ತುಂಬಿರೋದ್ರಿಂದ ಬೋಟ್ಗಳನ್ನು ನಿಲುಗಡೆ ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಸರ್ಕಾರದ ಮುಂದೆ, ಜಿಲ್ಲಾಡಳಿತದ ಮುಂದೆ ಮೀನುಗಾರರು ಸಾಕಷ್ಟು ಬಾರಿ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೂಳೆತ್ತಬೇಕು, ಆ ಮೂಲಕ ಹೂಳೆತ್ತುವುದರಿಂದ ಬೋಟ್ಗಳನ್ನು ದಡದ ತನಕ ತರೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಬೇರೆ ಎಲ್ಲೋ ಬೋಟ್ಗಳನ್ನು ನಿಲುಗಡೆ ಮಾಡೋದ್ರಿಂದ ಸಾಕಷ್ಟು ನಷ್ಟಗಳು ಕೂಡ ಸಂಭವಿಸ್ತದೆ. ಯಾಕಂದರೆ ಒಂದು ಕಡೆಯಿಂದ ಗಾಳಿಯ ಒತ್ತಡ ಇರ್ತದೆ. ಇಂತಹ ಸಂದರ್ಭದಲ್ಲಿ ಬೋಟ್ಗಳು ಕೂಡ ಹಾನಿಗೆ ಒಳಗಾಗ್ತದೆ. ಜೊತೆಗೆ ಹೂಳು ತುಂಬಿರೋದ್ರಿಂದ ಸಾಕಷ್ಟು ಜನ ಮೀನುಗಾರ ಕಾರ್ಮಿಕರು ಕೂಡ ಈ ನೀರಿನಲ್ಲಿ ಬಿದ್ದು ಮೃತಪಟ್ಟಿರುವಂಥದ್ದು ಇದೆ. ಇದನ್ನು ನಾವು ಗಮನಿಸಿದರೆ ಇದರಲ್ಲಿ ಸುಮಾರು 10ರಿಂದ 12 ಅಡಿಯಷ್ಟು ಹೂಳು ತುಂಬಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ಕೂಡ ಸರ್ಕಾರದ ಮುಂದೆ ಮೀನುಗಾರರು ಬೇಡಿಕೆಯನ್ನು ಇಡ್ತಾರೆ. ಹೂಳನ್ನು ಎತ್ತಬೇಕು, ಬೋಟ್ಗಳನ್ನು ನಿಲುಗಡೆ ಮಾಡೋದಕ್ಕೆ ಸರಿಯಾದ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಬಂದಿದ್ದಾರೆ. ಆದರೆ ಅದು ಯಾವುದೂ ಕೂಡ ಸುಸೂತ್ರವಾಗಿ ನಡೀತಾ ಇಲ್ಲ. ಸರ್ಕಾರ ಇನ್ನಾದರೂ ಗಮನಿಸಬೇಕಾಗ್ತದೆ. ಯಾಕಂದರೆ ಮೀನುಗಾರಿಕೆಯಿಂದ ಜನರಿಗೆ ಮಾತ್ರ ಲಾಭ ಆಗೋದಲ್ಲ, ಸರ್ಕಾರಕ್ಕೂ ಕೂಡ, ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಆದಾಯ ಮೀನುಗಾರಿಕೆಯಿಂದ ಬರ್ತದೆ. ಹಾಗಾಗಿ ಮೀನುಗಾರರ ಜೀವನದ ಕಡೆಗೆ ಮತ್ತು ಅವರ ಸಂಕಷ್ಟಗಳ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.